ರಾತ್ರಿ ಸುಮಾರು 12 ಗಂಟೆಯಾಗಿತ್ತು. ಆ ಕತ್ತಲೆಯಲ್ಲಿ ನಾನು ನನ್ನ ಚಿಕ್ಕಮ್ಮನೊಂದಿಗೆ ಅವಳ ಮನೆಯಲ್ಲಿ ಒಬ್ಬಂಟಿಯಾಗಿರುವುದು ಅದೇ ಮೊದಲು. ಮನೆಯಲ್ಲಿ ವಿದ್ಯುತ್ತಿರಲಿಲ್ಲ. ಕಡು ಕತ್ತಲೆಯಾಗಿತ್ತು. ಕತ್ತಲೆಯಲ್ಲಿ ನನ್ನ ಚಿಕ್ಕಮ್ಮನ ಸುಂದರ ಮುಖ ಇನ್ನಷ್ಟು ಪ್ರಕಾಶಮಾನವಾಗಿತ್ತು ಮತ್ತು ಅವರು ಗಾಢ ನಿದ್ರೆಯಲ್ಲಿದ್ದರು. ಅವರು ನಿದ್ರೆಯಲ್ಲಿ ತುಂಬಾ ಶಾಂತವಾಗಿರುವುದನ್ನು ನೋಡಿ ನನ್ನ ಹೃದಯ ನಡುಗಿತು. ನನ್ನೊಳಗೆ ಒಂದು ವಿಚಿತ್ರ ಆತಂಕ ಹುಟ್ಟಿತು ಮತ್ತು ಒಂದು ಆಲೋಚನೆ ನನ್ನನ್ನು ಆವರಿಸಿತು. ರಾತ್ರಿಗಳು ದೀರ್ಘವಾಗಿದ್ದಾಗ ಮತ್ತು ಒಂಟಿತನ ತೀವ್ರವಾಗಿದ್ರೆ ದೆವ್ವವು ಅವರನ್ನು ಆಕ್ರಮಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಆ ರಾತ್ರಿ ದೆವ್ವವು ನನ್ನನ್ನು ಆಕ್ರಮಿಸಿಕೊಂಡಿತು ಮತ್ತು ಆ ರಾತ್ರಿ ಮೊದಲ ಬಾರಿಗೆ ನಾನು ನನ್ನ ಚಿಕ್ಕಮ್ಮನ ಒಂಟಿತನದ ಲಾಭವನ್ನು ಪಡೆದು ಅವಳನ್ನು ಕರೆದೆ. ನನ್ನ ಚಿಕ್ಕಮ್ಮ ನನಗಿಂತ ಕೇವಲ 3 ವರ್ಷ ದೊಡ್ಡವಳು. ಅವಳು ತುಂಡ ಸುಂದರ ಮತ್ತು ಚಿಕ್ಕವಳಾಗಿದ್ದಳು. ಅವಳ ಪತಿ ಸೌದಿ ಅರೇಬಿಯಾಕ್ಕೆ ಹೋದಾಗ ಅವಳು ಮದುವೆಯಾಗಿ ಕೇವಲ 1 ತಿಂಗಳಾಗಿತ್ತು ಮತ್ತು ಅಂದಿನಿಂದ ಅವಳು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದಳು. ಅವಳು ಆಗಾಗ್ಗೆ ಸಣ್ಣ ವಿಷಯಗಳಿಗೂ ಅಸಮಾಧಾನಗೊಳ್ಳುತ್ತಿದ್ದಳು ಮತ್ತು ಅವಳು ನನ್ನ ತಾಯಿಗೆ ಕರೆ ಮಾಡಿದ ತಕ್ಷಣ ನನ್ನ ತಾಯಿಯ ನಿರಂತರ ವಟಗುಟ್ಟುವಿಕೆಯನ್ನು ಕೇಳಲು ನನಗೆ ಸಾಧ್ಯವಾಗದ ಕಾರಣ ನಾನು ಓಡಿಹೋಗುವ ಅವಕಾಶವನ್ನು ಬಳಸಿಕೊಳ್ಳುತ್ತಿದ್ದೆ. ಅದಕ್ಕಾಗಿಯೇ ನಾನು ಅವಕಾಶ ಸಿಕ್ಕಾಗೆಲ್ಲೆಲ್ಲ ಮನೆಯಿಂದ ಹೊರಗೆ ಹೋಗುತ್ತಿದ್ದೆ. ಇಂದಿಗೂ ನಾನು ಕಾಲೇಜಿನಿಂದ ಹಿಂತಿರುಗಿದಾಗ ನನ್ನ ಚಿಕ್ಕಮ್ಮ ಮನೆಗೆ ಹೋಗುವುದನ್ನು ನಾನು ನೋಡಿದೆ ಮತ್ತು ಅವರ ಮುಖವು ತುಂಬಾ ಅಸಮಾಧಾನಗೊಂಡಿತ್ತು. ನಾನು ಅವರನ್ನು ಕೇಳಿದೆ, ಏನಾಯ್ತು ಚಿಕ್ಕಮ್ಮ? ದುಃಖಕರವೆಂದರೆ ಅವರು ಹೇಳಿದರು, ಬೆಳಗ್ಗೆಯಿಂದ ಮನೆಯಲ್ಲಿ ಕರೆಂಟ್ ಇರಲಿಲ್ಲ, ಏಕೆಂದರೆ ಬಿಲ್ ಸಮಯಕ್ಕೆ ಸರಿಯಾಗಿ ಪಾವತಿಸಲಾಗಿಲ್ಲ. ಅದಕ್ಕಾಗಿಯೇ ವಿದ್ಯುತ್ ಕಡಿತಗೊಳಿಸಲಾಗಿದೆ. ನಾನು ಅವರನ್ನು ಬಿಲ್ ಏಕೆ ಪಾವತಿಸಲಿಲ್ಲ ಎಂದು ಕೇಳಿದಾಗ ಅವರ ಕಣ್ಣುಗಳಲ್ಲಿ ನೀರು ತುಂಬಿತು. ಅವರು ಉತ್ತರಿಸಿದರು, ನಿಮ್ಮ ಚಿಕ್ಕಪ್ಪ ವಿದೇಶದಲ್ಲಿದ್ದಾರೆಂದು ನಿಮಗೆ ತಿಳಿದಿದೆ. ನಾನು ಇಲ್ಲಿ ಒಬ್ಬಂಟಿಯಾಗಿದ್ದೇನೆ. ನಾನು ಏನು ಮಾಡಬಹುದು? ಬಹುಶಃ ನಾನು ಎಲ್ಲೋ ಬಿಲ್ ಹಾಕಲು ಮರೆತಿದ್ದೇನೆ. ಅದಕ್ಕಾಗಿಯೇ ನಾನು ಅದನ್ನು ಪಾವತಿಸಲು ಮರೆತಿದ್ದೇನೆ ಮತ್ತು ವಿದ್ಯುತ್ ಹೋಯಿತು. ಇದನ್ನು ಕೇಳಿ ನಾನು ಅವಳನ್ನು ಸಮಾಧಾನಪಡಿಸಿ, ನನ್ನೊಂದಿಗೆ ಬಾ, ನನಗೆ ಇನ್ನೊಂದು ಬಿಲ್ ಬರುತ್ತದೆ. ನಂತರ ನಾವು ಪಾವತಿಸಿದ ನಂತರ ನಮಗೆ ವಿದ್ಯುತ್ ಹಿಂತಿರುಗುತ್ತದೆ ಎಂದು ಹೇಳಿದೆ. ಇದನ್ನು ಕೇಳಿ ನನ್ನ ಚಿಕ್ಕಮ್ಮ ಸಂತೋಷಪಟ್ಟರು ಮತ್ತು ನಾನು ಅವರೊಂದಿಗೆ ಹಸಿವಿನಿಂದ ಮತ್ತು ಬಾಯಾರಿಕೆಯಿಂದ ಹೊರಟೆ. ನಾನು ಬಿಲ್ ತೆಗೆದುಕೊಂಡು ಪಾವತಿಸಿದೆ. ನಂತರ ನನ್ನ ಚಿಕ್ಕಮ್ಮ ನನ್ನನ್ನು ಅವರ ಮನೆಗೆ ಕರೆದೊಯ್ದರು. ರಾತ್ರಿಯ ಕತ್ತಲೆ ಎಲ್ಲೆಡೆ ಹರಡಿತ್ತು ಮತ್ತು ವಿದ್ಯುತ್ ಮತ್ತೆ ಬಂದಿರಲಿಲ್ಲ. ನಾವು ಮನೆ ಪ್ರವೇಶಿಸಿದಾಗ ನಮಗೆ ಏನೂ ಕಾಣಿಸಲಿಲ್ಲ. ನಾನು ತಕ್ಷಣ ನನ್ನ ಮೊಬೈಲ್ ಫೋನ್ನ ಬ್ಯಾಟರಿಯನ್ನು ಆನ್ ಮಾಡಿದೆ ಮತ್ತು ಕತ್ತಲೆಯಲ್ಲಿ ಆಂಟಿಯನ್ನು ನೋಡುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಒಂದು ಆಲೋಚನೆ ನನ್ನಲ್ಲಿ ಮೂಡಿತು. ನಾನು ಆಂಟಿಗೆ ಮಲಗುವ ಕೋಣೆಯಲ್ಲಿ ಕುಳಿತುಕೊಳ್ಳಲು ಹೇಳಿದೆ. ನಾನು ಪರಿಶೀಲಿಸಿ ಸ್ವಲ್ಪ ಬೆಳಕನ್ನು ವ್ಯವಸ್ಥೆ ಮಾಡುತ್ತೇನೆ. ಆಂಟಿ ಹೇಳಿದರು, ನನಗೆ ಕತ್ತಲೆಯ ಭಯ. ಅದಕ್ಕಾಗಿಯೇ ನಾನು ನಿಮ್ಮನ್ನು ಕರೆದುಕೊಂಡು ಬಂದಿದ್ದೇನೆ. ಇದನ್ನು ಕೇಳಿ ನಾನು ಪ್ರೀತಿಯಿಂದ ಆಂಟಿಯ ಭುಜದ ಮೇಲೆ ನನ್ನ ಕೈಯಿಟ್ಟು, ಚಿಂತಿಸಬೇಕಾಗಿಲ್ಲ, ನೀವು ಮನೆಯಲ್ಲಿ ಒಬ್ಬಂಟಿಯಾಗಿಲ್ಲ. ನಾನು ಆಂಟಿಯ ಕೈಯನ್ನು ಹಿಡಿದು ಹಾಸಿಗೆಯ ಬಳಿಲಿ ಕರೆದೊಯ್ದು, ನಾನು ಕೆಲವು ನಿಮಿಷಗಳಲ್ಲಿ ಹಿಂತಿರುಗುತ್ತೇನೆ, ನೀವು ಆರಾಮವಾಗಿ ಕುಳಿತುಕೊಳ್ಳಬಹುದು ಎಂದು ಹೇಳಿದೆ. ನಾನು ಕೋಣೆಯಿಂದ ಹೊರಡಲು ಪ್ರಾರಂಭಿಸಿದಾಗ ಆಂಟಿ ಆತಂಕದಿಂದ ನನ್ನ ಕೈ ಹಿಡಿದು ಅಪ್ಪಿಕೊಂಡಳು. ನನ್ನ ಹೃದಯ ಬಡಿಯಲು ಪ್ರಾರಂಭಿಸಿತು. ನಾನು ಅವಳಿಗೆ ವಿವರಿಸಿದೆ, ಚಿಂತಿಸಬೇಡಿ, ನಾನು ವಿದ್ಯುತ್ಗೆ ಸ್ವಂತ ವ್ಯವಸ್ಥೆ ಮಾಡುತ್ತೇನೆ. ನನ್ನ ಮಾತುಗಳಿಂದ ಆಂಟಿಗೆ ಧೈರ್ಯ ತುಂಬಿತು. ನಾನು ಅವಳ ಕೋಣೆಯಿಂದ ಹೊರಬಂದು ಯಾರಿಗೂ ಅನುಮಾನ ಬರದಂತೆ ಮತ್ತು ನನ್ನ ಕೆಲಸ ಮುಗಿಯದಂತೆ ಈ ಏಕಾಂತತೆಯ ಲಾಭವನ್ನು ಪಡೆಯಲು ಹೇಗೆ ಬಳಸಿಕೊಳ್ಳಬೇಕು ಎಂದು ಯೋಚಿಸಲು ಪ್ರಾರಂಭಿಸಿದೆ. ಆಂಟಿ ನನ್ನನ್ನು ಅವರ ಸೋದರಳಿಯ ಎಂದು ಪರಿಗಣಿಸಿ ನನ್ನನ್ನು ಕುರುಡಾಗಿ ನಂಬಿದಳು. ಆದರೆ ನನ್ನ ಭಾವನೆಗಳನ್ನು ಪೂರೈಸಲು ನಾನು ಬೇರೆ ಆಟ ಆಡಬೇಕಾಯಿತು. ನಂತರ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ನಾನು ಆಂಟಿಗೆ ನಿದ್ರೆ ಮಾತ್ರೆಗಳೊಂದಿಗೆ ಬೆರೆಸಿದ 1 ಲೋಟ ಹಾಲು ಕೊಟ್ಟೆ. ಇನ್ನೂ ಕರೆಂಟ್ ಬಂದಿರಲಿಲ್ಲ. ಅದಕ್ಕಾಗಿಯೇ ಆಂಟಿ ಆ ಗ್ಲಾಸ್ ಹಾಲು ಕುಡಿದು ನನ್ನೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು. ಆಂಟಿ ತುಂಬಾ ಚಿಂತಿಸುತ್ತಿದ್ದರು. ಆಂಟಿ ವಿದೇಶದಲ್ಲಿ ಮರುಮದುವೆಯಾಗಿದ್ದಾರೆ ಎಂದು ಅವರು ಭಾವಿಸಿದ್ದರು. ಅವನು ಹೋದ ನಂತರ ಆಂಟಿ ತನ್ನಷ್ಟಕ್ಕೆ ತಾನೇ ಕರೆ ಮಾಡುವುದಿಲ್ಲ. ಅವನ ಹಿಂತಿರುಗಿಕೆಯ ಬಗ್ಗೆ ಎಂದಿಗೂ ಹೇಳುವುದಿಲ್ಲ. ಅವಳು ಚಿಕ್ಕಪ್ಪನ ಬಗ್ಗೆ ಮಾತನಾಡುವಾಗಲೆಲ್ಲ ಅವಳು ಕಣ್ಣೀರು ಸುರಿಸುತ್ತಿದ್ದಳು. ನಾನು ಬೇಗನೆ ಅವಳನ್ನು ತಬ್ಬಿಕೊಂಡು ಅವಳು ಚಿಂತಿಸಬೇಕಾಗಿಲ್ಲ ಎಂದು ಸಮಾಧಾನಪಡಿಸಿದೆ. ಚಿಕ್ಕಪ್ಪ ಹಾಗೆ ಏನು ಮಾಡುವುದಿಲ್ಲ. ಆಂಟಿ ನನ್ನ ಎದೆಗೆ ಅನಿಯಂತ್ರಿತವಾಗಿ ಅಳುತ್ತಿದ್ದಳು ಮತ್ತು ನಾನು ನನ್ನ ಗುರಿಯನ್ನು ಪೂರ್ಣವಾಗಿ ಸಾಧಿಸಲು ಅವಳು ಗಾಢ ನಿದ್ರೆಗೆ ಬೀಳುವವರೆಗೆ ಕಾಯುತ್ತಿದ್ದೆ. ಸ್ವಲ್ಪ ಹೊತ್ತಿನ ನಂತರ ಆಂಟಿ ನಿಜವಾಗಿಯೂ ಗಾಢ ನಿದ್ರೆಗೆ ಜಾರಿದಳು ಎಂದು ನಾನು ನೋಡಿದೆ. ಅವಳು ಗುಲಾಬಿ ಸೀರೆಯಲ್ಲಿ ಮಲಗುವ ಗೊಂಬೆಯಂತೆ ಕಾಣುತ್ತಿದ್ದಳು ಮತ್ತು ಅವಳನ್ನು ನೋಡುವುದು ನಿಜವಾಗಿಯೂ ನನ್ನ ಹೃದಯವನ್ನು ಅಶಾಂತಗೊಳಿಸಿತು.
ನಾನು ನನ್ನ ಗುರಿಯನ್ನು ಸಾಧ್ಯವಾದಷ್ಟು ಬೇಗ ಸಾಧಿಸಬೇಕು ಎಂದು ಬಯಸಿದೆ. ಹಾಗಾಗಿ ನಾನು ಆಂಟಿಯ ಒಂಟಿತನದ ಸಂಪೂರ್ಣ ಲಾಭವನ್ನು ಪಡೆದು ಇಡೀ ರಾತ್ರಿಯನ್ನು ಅವಳ ಮನೆಯಲ್ಲಿ ಕಳೆದೆ. ಅವಳು ಮದ್ದಿನ ಪ್ರಭಾವದಿಂದ ಗಾಢ ನಿದ್ರೆಯಲ್ಲಿದ್ದಳು ಮತ್ತು ನನ್ನ ಬಯಕೆಗಳನ್ನು ಪೂರೈಸಲು ನಾನು ಆ ಅವಕಾಶವನ್ನು ಬಳಸಿಕೊಂಡೆ. ಬೆಳಗ್ಗೆ ನಾನು ಪೂರ್ಣವಾಗಿ ದಣಿತಾದೆ ಮತ್ತು ಆಂಟಿಯ ಹಾಸಿಗೆಯ ಮೇಲೆ ಮಲಗಿದೆ. ನಾನು ಬೆಳಗ್ಗೆ ಎದ್ದಾಗ ಆಂಟಿ ಎಚ್ಚರವಾಗಿ ನನ್ನನ್ನು ಕೋಪದಿಂದ ನೋಡುತ್ತಿದ್ದರು ಎಂದು ನಾನು ನೋಡಿದೆ. ಏನಾಯಿತು? ನೀವು ಏಕೆ ನನ್ನನ್ನು ಹಾಗೆ ನೋಡುತ್ತಿದ್ದೀರಿ ಎಂದು ಕೇಳಿದೆ. ಒಂದು ಕ್ಷಣ ನನ್ನ ಮನಸ್ಸಿನಲ್ಲಿ ಈ ಆಲೋಚನೆ ಬಂದಿತು. ನಿನ್ನೆ ರಾತ್ರಿ ನಾನು ಏನು ಮಾಡಿದೆ ಎಂದು ಚಿಕ್ಕಮ್ಮನಿಗೆ ತಿಳಿದಿದೆಯೇ? ಚಿಕ್ಕಮ್ಮ ಹೇಳಿದರು, ಅರ್ಧ ದಿನ ಕಳೆದಿದೆ ಮತ್ತು ನೀವು ಇನ್ನೂ ನಿದ್ರಿಸುತ್ತಿದ್ದೀರಿ. ಎದ್ದು ಮನೆಗೆ ಹೋಗಿ, ನಿಮ್ಮ ತಾಯಿ ಅಸಮಾಧಾನಗೊಂಡಿದ್ದಾರೆ. ನಾನು ಮುಖ ಮಾಡಿ, ಅಮ್ಮನ ಕೆಲಸವೇನು? ಅವರು ಕ್ಷುಲ್ಲಕ ವಿಷಯಗಳಿಗೂ ಮಾತ್ರ ಅಸಮಾಧಾನಗೊಳ್ಳುತ್ತಾರೆ. ನಾನು ಬೇರೆಯವರ ಮನೆಯಲ್ಲಿಲ್ಲ, ನೀವು ನನ್ನ ಚಿಕ್ಕಮ್ಮ ಎಂದು ಕೇಳಿದಾಗ ನಾನು ನಿಧಾನವಾಗಿ ಚಿಕ್ಕಮ್ಮನನ್ನು ಹಿಡಿದು ನನ್ನ ಪಕ್ಕದಲ್ಲಿ ಕೂರಿಸಿದೆ. ಚಿಕ್ಕಮ್ಮ ಹೇಳಿದರು, ನನ್ನನ್ನು ಅಷ್ಟೊಂದು ಮುದ್ದು ಮಾಡುವ ಅಗತ್ಯವಿಲ್ಲ. ನೀವು ನಿನ್ನೆ ರಾತ್ರಿ ನನ್ನ ಹಾಸಿಗೆಯಲ್ಲಿ ಏಕೆ ಮಲಗಿದ್ದೀರಿ? ಅದು ಚೆನ್ನಾಗಿಲ್ಲ. ಮನೆಯಲ್ಲಿ ಬೇರೆ ಕೋಣೆಗಳಿವೆ. ಇಲ್ಲವಿದ್ದರೆ ನೀವು ಸೋಫಾದ ಮೇಲೆ ಮಲಗಬಹುದಿತ್ತು. ಚಿಕ್ಕಮ್ಮನ ಮಾತುಗಳನ್ನು ಕೇಳಿ ನನಗೆ ಸ್ವಲ್ಪ ಮುಜುರಾವಾಯಿತು. ಅದೃಷ್ಟವಶಾತ್ ನಿನ್ನೆ ರಾತ್ರಿ ಏನಾಯಿತು ಎಂದು ಅವಳು ಯೂರಿಸಲಿಲ್ಲ. ನಾನು ಅವರನ್ನು ನಿರ್ಲಕ್ಷಿಸಿ ಎದ್ದು ಫ್ರೆಶ್ ಆದೆ. ನಂತರ ಮನೆಗೆ ಹಿಂತಿರುಗಿದೆ. ಅಮ್ಮ ಅಲ್ಲಿಯೇ ಕೋಪದಿಂದ ಕುಳಿತಿದ್ದರು. ನೀನು ನಿನ್ನೆ ಹೊರಟೆ, ಇವತ್ತು ನೀನು ಹಿಂತಿರುಗಿದ್ದೀಯಾ ಎಂದರು. ನಾನು ಅಮ್ಮನಿಗೆ ಹೇಳಿದೆ. ಆಂಟಿ ಕತ್ತಲೆಗೆ ಹೆದರುತ್ತಿದ್ದರು. ಅದಕ್ಕಾಗಿ ನಾನು ಬರಲಿಲ್ಲ. ಈಗ ಬೆಳಗ್ರಿ ಕರೆಂಟ್ ಬಂದಿದೆ. ಆಂಟಿ ಇನ್ನೂ ಚಿಂತಿಸುವುದಿಲ್ಲ. ಅಮ್ಮ ಹೇಳಿದರು, ನಿಮ್ಮ ಚಿಕ್ಕಮ್ಮನಿಗೆ ಸಣ್ಣ ವಿಷಯಗಳಿಗೂ ಬೇಸರಗೊಳ್ಳುವ ಅಭ್ಯಾಸವಿದೆ. ತನ್ನ ಗಂಡ ವಿದೇಶದಲ್ಲಿ ಮರುಮದುವೆಯಾಗಿದ್ದಾನೆ ಎಂದು ಅವಳು ಭಾವಿಸುತ್ತಾಳೆ. ಈ ಭ್ರಮೆ ಯಾವಾಗ ಕೊನೆಗೊಳ್ಳುತ್ತದೆ ಎಂದು ನನಗೆ ತಿಳಿಯಲಿಲ್ಲ. ಅವಳ ತಂದೆ ಅಲ್ಲಿ ಕೆಲಸ ಮಾಡುತ್ತಾಳೆ ಮತ್ತು ಅವಳು ತನ್ನ ಗಂಡ ಯಾವಾಗಲೂ ತನ್ನೊಂದಿಗೆ ಫೋನ್ನಲ್ಲಿ ಇರಬೇಕು ಎಂದು ಬಯಸುತ್ತಾಳೆ. ಚೋಟಿ ಚಾಚಿಯ ವರ್ತನೆಯಿಂದ ಅಮ್ಮ ತುಂಬಾ ಅಸಮಾಧಾನಗೊಂಡಿದ್ದರು ಮತ್ತು ನಾನು ಅವಳತ್ತ ತಲೆಯಾಡಿಸಿದೆ. 2 ದಿನಗಳು ಕಳೆದವು ಮತ್ತು ನಾನು ಮತ್ತೆ ಆಂಟಿಯ ಮನೆಗೆ ಭೇಟಿ ನೀಡಲಿಲ್ಲ. ಅವಳನ್ನು ಭೇಟಿ ಮಾಡಲು ಒಂದು ಮಾರ್ಗವನ್ನು ಕಂಡುಹಿಡಿಯಲು ನನ್ನ ಹೃದಯ ಹಾತೊರಿಸಿತು. ನಂತರ 2 ದಿನಗಳ ನಂತರ ಸಂಜೆ ನಾನು ಸ್ನೇಹಿತರನ್ನು ಭೇಟಿ ಮಾಡಿ ಮನೆಗೆ ಬಂದಾಗ ಅಮ್ಮ ಪನ್ನೀರ್ ಕರಿ ತಯಾರಿಸುವುದನ್ನು ನೋಡಿದೆ. ಆಂಟಿಗೆ ಪನ್ನೀರ್ ಕರಿ ಎಷ್ಟು ಇಷ್ಟ ಎಂದು ನಾನು ಉದ್ದೇಶಪೂರ್ವಕವಾಗಿ ಅಮ್ಮನಿಗೆ ಹೇಳಿದೆ. ಅವಳ ಮನೆ ಹತ್ತಿರವಿದ್ದರೆ ನಾನು ತಕ್ಷಣ ಅದನ್ನು ತರುತ್ತಿದ್ದೆ. ಅಮ್ಮನಿಗೆ ಚೋಟಿ ಚಾಚಿಯ ಬಗ್ಗೆ ಬಹಳಷ್ಟು ದೂರುಗಳಿದ್ದರು, ಆದರೆ ಅವಳು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಇದನ್ನು ಕೇಳಿ ಅವಳಿಗೆ ಆಂಟಿಗೆ ಪನ್ನೀರ್ ಹುಚ್ಚು ಎಂದರೆ ನೆನಪಾಯಿತು. ಅವಳು ತಕ್ಷಣ, ಆಂಟಿ ಮನೆ ಅಷ್ಟು ದೂರವಿಲ್ಲವೇ? ನೀವು ಬೈಕ್ನಲ್ಲಿ ಹೋದರೆ 5 ನಿಮಿಷವೂ ತೆಗೆದುಕೊಳ್ಳುವುದಿಲ್ಲ, ಹೋಗಿ ತಲುಪಿಸಿ ಎಂದಳು. ನಾನು ಅವಕಾಶಕ್ಕಾಗಿ ಕಾಯುತ್ತಿದ್ದೆ. ನಾನು ಉದ್ದೇಶಪೂರ್ವಕವಾಗಿ ಮುಖ ಮಾಡಿ, ಓಕೆ, ನೀವು ಪ್ಯಾಕ್ ಮಾಡಿ, ನಾನು ತಲುಪಿಸುತ್ತೇನೆ ಎಂದು ಹೇಳಿದೆ. ಅಮ್ಮ ಬೇಗನೆ ಪೆಟ್ಟಿಗೆಯನ್ನು ಪ್ಯಾಕ್ ಮಾಡಿದರು. ನನಗೆ ತುಂಬಾ ಸಂತೋಷವಾಯಿತು. ನಾನು ಆಂಟಿಯ ಮನೆಗೆ ಬಂದಾಗ ಅವರು ತಿನ್ನಲು ಕುಳಿತಿದ್ದರು. ಪನ್ನೀರ್ ಕರಿ ನೋಡಿ ಅವಳು ಸಂತೋಷಪಟ್ಟಳು. ನಾನು ತಿನ್ನಲು ಬಯಸುತ್ತೀಯಾ ಎಂದು ಅವಳು ನನ್ನನ್ನು ಕೇಳಿದರು. ಸೊ ನಾನು ಬೇಗನೆ ಅವಳೊಂದಿಗೆ ಕುಳಿತುಕೊಂಡೆ ಮತ್ತು ನಾವು ಒಟ್ಟಿಗೆ ಊಟ ಮಾಡಿದೆವು. ನಾನು ಚಹಾ ಆರ್ಡರ್ ಮಾಡಿದೆ. ನನಗೆ ಮನೆಗೆ ಹೋಗುವ ಮನಸ್ಥಿತಿ ಇರಲಿಲ್ಲ. ನಂತರ ಚಹಾ ಕುಡಿದು ನಾವು ಲೂಡೋ ಆಟದಲ್ಲಿ ನೆಲೆಗೊಂಡೆವು. ನಾನು ಮನೆಗೆ ಕರೆ ಮಾಡಿ, ಆಂಟಿ ನನ್ನನ್ನು ಬಲವಂತವಾಗಿ ತಡೆದಿದ್ದಾಳೆ ಎಂದು ಅಮ್ಮನಿಗೆ ಹೇಳಿದೆ. ಆಂಟಿ ಅಂತಹದ್ದೇನು ಹೇಳದಿದ್ದರು. ನಾನು ಆಂಟಿಯನ್ನು ಕೇಳಿದೆ, ನೀವು ತುಂಬಾ ದುರ್ಬಲರಾಗುತ್ತಿದ್ದೀರಿ. ನೀವು ನಿಯಮಿತವಾಗಿ ಹಾಲು ಏಕೆ ಕುಡಿಯುವುದಿಲ್ಲ? ಆಂಟಿ ಹೇಳಿದರು, ಪ್ರತಿದಿನ ನನಗೆ ಹಾಲು ಕೊಡಲು ಯಾರೂ ಇಲ್ಲ. ನಾನು ಆಂಟಿಗೆ, ಸರಿ, ಈಗ ಈ ಜವಾಬ್ದಾರಿ ನನ್ನದು. ನಂತರ ನಾನೇ ಹಾಲು ತಂದು ಬಿಸಿ ಮಾಡಿ ಅದರಲ್ಲಿ ನಿದ್ರೆ ಮಾತ್ರೆ ಹಾಕಿ ಆಂಟಿಗೆ ಕೊಟ್ಟೆ. ಆಂಟಿ ತುಂಬಾ ಹೇಳಿದರು.